ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮ್ಯಾಥ್ ಎಲಿಮೆಂಟ್. 2 ಅಂಕಿಯ ಸಂಖ್ಯೆಗಳನ್ನು ವರ್ಗಗೊಳಿಸುವಂಥದ್ರಲ್ಲಿ ಬಿಡಿ ಸ್ಥಾನದಲ್ಲಿ 7 ಇದ್ದಾಗ ಯಾವ ರೀತಿ ವರ್ಗಗೊಳಿಸೋದು ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಈ ರೀತಿಯ ಸಂಖ್ಯೆಗಳನ್ನ ಒಂದು ಉದಾಹರಣೆಯನ್ನು ತೊಗೊಂಡಿದ್ದೀನಿ. 47ರ ವರ್ಗ. 47ರ ವರ್ಗವನ್ನು ಕಂಡುಹಿಡಿಯಬೇಕು ಅಂತಂದರೆ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ 7ನ್ನು ವರ್ಗಗೊಳಿಸಿ ಮೊದಲು 49 ಬರುತ್ತೆ. 49ರಲ್ಲಿ 9ನ್ನು ನೀವು ಉತ್ತರದ ಬಿಡಿ ಸ್ಥಾನದಲ್ಲಿ ಬರೀಬಹುದು. 49ರಲ್ಲಿ 9ನ್ನು ತಗೊಳ್ತೀವಿ. ದಶಕ 4 ಇದೆ ಮಕ್ಕಳೇ, ನೆನ್ಪಿಟ್ಕೊಂಡಿರಿ. ನಂತರ ಕೊಟ್ಟಿರುವಂತಹ 2 ಅಂಕಿಯ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಿಂದ ಪಕ್ಕದಲ್ಲಿರುತ್ತಲ್ಲ ಮಕ್ಕಳೇ, 10ರ ಸ್ಥಾನದಲ್ಲಿರುವಂಥ ಅಂಕಿಯನ್ನು ನೀವು 4ರಿಂದ ಗುಣಿಸ್ಬೇಕು ಮಕ್ಕಳೇ. 4ರಿಂದನೇ ಗುಣಿಸ್ಬೇಕು. 4 4 16 ಬರುತ್ತೆ. ಈ 16ಕ್ಕೆ ಇಲ್ಲಿ ಉಳ್ಕೊಂಡಿತ್ತಲ್ಲ ಮಕ್ಕಳೇ ದಶಕ 4, ಅದನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕು. ನೋಡಿ, ಈ 4ನ್ನು ನಾನು ಇಲ್ಲಿ ತೊಗೊಂಡಿರೋದು. ಈ ದಶಕ 4ನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ 4ಕ್ಕೆ 4ನ್ನು ಮಲ್ಟಿಪ್ಲೈ ಮಾಡಿ, ಅಂದರೆ ಗುಣಿಸಿ ಈ 4ನ್ನು ಸೇರಿಸಿ. 14 4 ಎಷ್ಟಾಯಿತು ಮಕ್ಕಳೇ? 20 ಆಯಿತು. 20ರ ಬಿಡಿ ಸ್ಥಾನದಲ್ಲಿರುವಂಥ ಅಂಕಿಗೆ 0ನ ಇಲ್ಲಿ ಬರೀರಿ. ದಶಕ 2 ಉಳ್ಕೊಂಡಿದೆ. ಆ ದಶಕ 2ನ್ನು ಮತ್ತೆ ಮುಂದಿನ ಹಂತಕ್ಕೆ ತೊಗೊಂಡೋಗೋಣ ಮಕ್ಕಳೇ. ಇಲ್ಲಿ 4 ಇದೆ. 4ರ ನಂತರದ ಅಂಕಿ ಯಾವುದು? 5. 4 5 20. 20ಕ್ಕೆ ಇಲ್ಲಿ ದಶಕ 2 ಇತ್ತು ಮಕ್ಕಳೇ. 20 2 22 ಆಗುತ್ತೆ. ಇದು ಉತ್ತರದ ಕೊನೆಯ ಭಾಗ ಆಗಿರುತ್ತೆ ಮಕ್ಕಳೇ. ಆನ್ಸರು 47ರ ವರ್ಗ 2209 ಆಗಿರುತ್ತೆ. ಮತ್ತೊಂದು ಅಂಕಿಯನ್ನು ಟ್ರೈ ಮಾಡೋಣ ಮಕ್ಕಳೇ, ಸುಲಭವಾಗಿ. 27ರ ವರ್ಗವನ್ನು ಕಂಡುಹಿಡಿಯೋಣ. 7ರ ವರ್ಗ ಮಾಡಿ ಮಕ್ಕಳೇ. 7ರ ವರ್ಗ ಎಷ್ಟು? 49. 49ಕ್ಕೆ 9. ದಶಕ 4ನ್ನು ಹಾಗೆ ಬರ್ಕೊಂಡಿರಿ ಮಕ್ಕಳೇ. ಈ 2ಕ್ಕೆ ಎಷ್ಟನ್ನು ಗುಣಿಸ್ಬೇಕು ಮಕ್ಕಳೇ? 4ನ್ನು ಗುಣಿಸ್ಬೇಕು. 4 2 8. 8ಕ್ಕೆ 4ನ್ನು ಸೇರಿಸಿದ್ರೆ ಎಷ್ಟು ಮಕ್ಕಳೇ? 8 4 12 ಬರುತ್ತೆ. 12ಕ್ಕೆ 2. ದಶಕ 1ನ್ನು ಹಾಗೆ ಉಳಿಸ್ಕೊಳ್ಳಿ ಮಕ್ಕಳೇ. 2ರ ಮುಂದಿನ ನಂಬರ್ ಯಾವುದು ಮಕ್ಕಳೇ? 3. 3 2 6. ದಶಕ 1 ಇತ್ತು. 6 1 7. ನೋಡಿ ಮಕ್ಕಳೇ, 729 ಅನ್ನೋದು 27ರ ವರ್ಗ ಆಗಿರುತ್ತೆ. ಇದೇ ರೀತಿಯಲ್ಲಿ ಉಳಿದಿರುವಂಥ ಎಲ್ಲ ಲೆಕ್ಕಗಳನ್ನ ನೀವು ಪ್ರಯತ್ನ ಮಾಡಿ.